ಸಚಿವ ನಾಗೇಂದ್ರ ಕೇಸು ಇಡೀ ಅಧಿವೇಶನವನ್ನೇ ಆಪೋಷಣ ತೆಗೆದುಕೊಂಡಿದ್ದಾಯಿತು. ಬರ, ಕಾವೇರಿ, ಬಿಡದಿ ಯಾವ ವಿಷಯನೂ ಕೂಡ ಚರ್ಚೆ ಆಗದ ಹಾಗೆ ಮುಂದೂಡಿಕೆ ಆಗಿದ್ದೂ ಆಯಿತು. ವಿರೋಧ ಪಕ್ಷಗಳು ಪಾದಯಾತ್ರೆ ಘೋಷಣೆ ಮಾಡಿದ್ದೂ ಆಯಿತು. ಇಷ್ಟೆಲ್ಲ ಆದಮೇಲೂ ಸಿಎಂ ಇನ್ನೂ ದಿಲ್ಲಿಯಲ್ಲಿ ನಿಂತು ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತಿರೋದು ಯಾಕೆ? ಆ ಗುಸುಗುಸು ಅಲ್ಲೇ ದಿಲ್ಲಿಯಲ್ಲೇ ಇರುವಂತಹ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಆ ವಿವರ ಇಲ್ಲಿದೆ, ನೋಡ್ಕೊಂಬನ್ನಿ. ಈ ರಾಜಕಾರಣಿಗಳು ಹೇಳೋ ಯಾವ ಮಾತು ನಂಬೋದು, ಯಾವ ಮಾತು ಬಿಡೋದೋ ಒಂದು ಅರ್ಥ ಆಗಲ್ಲ. ನಿನ್ನೆ ಇಲ್ಲಿ ಸಿಎಂ ಹೇಳಿದ್ದೇ ಒಂದು, ಇವತ್ತು ಅಲ್ಲಿ ದಿಲ್ಲಿಲಿ ಹೇಳ್ತಿರೋದೇ ಇನ್ನೊಂದು. ಸಿಎಂ ಈಗ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ, ಅವರು ಶಿಸ್ತಿನ ಸಿಪಾಯಿ, ನಿಷ್ಠಾವಂತ ಕಾರ್ಯಕರ್ತ ಅಂತೆಲ್ಲ ಮಾತಾಡ್ತಿದ್ದಾರೆ. ಒಂದ್ ವೇಳೆ ನಾಗೇಂದ್ರ ನಿನ್ನೆ ಹೇಳ್ದಂಗೆ ರಾಜೀನಾಮೆ ಕೊಡಲ್ಲ ಅಂತ ಹಠ ಇಟ್ಕೊಂಡು ಕೂತ್ರೆ ಆಗ ಯಾರು ಏನ್ ಮಾಡಕ್ಕಾಗತ್ತೆ ಹೇಳು? ಹಂಗಂತ ಏನೂ ಮಾಡಕ್ಕಾಗಲ್ಲ ಅಂತೇನೂ ಇಲ್ವಲ್ಲ. ಆ ರಾಜನನ್ನ ವಜಾ ಮಾಡಿದ್ರಲ್ಲ, ಹಂಗ್ ವಜಾ ಮಾಡ್ಬಿಟ್ರೆ ಏನ್ ಮಾಡ್ತಾರೆ? ಆದ್ರೆ ಮಂತ್ರಿ ಮಾಡಿ ಒಂದೇ ತಿಂಗಳಿಗೆ ವಜಾ ಮಾಡೋದು ಅಂದ್ರೆ ಅದೇನ್ ಚೆನ್ನಾಗಿರುತ್ತೆ? ಇವತ್ತು ಸಿದ್ದರಾಮಯ್ಯ ಇದೇ ನಾಗೇಂದ್ರ ಕೈಯಲ್ಲಿ ರಾಜೀನಾಮೆ ತಗೊಂಡಿದ್ರು, ಈಗ ಹೊಸ ಸಿಎಂ ಕೈಯಲ್ಲಿ ರಾಜೀನಾಮೆ ತಗೊಳಕ್ಕೂ ಆಗ್ಲಿಲ್ಲ ಅನ್ನೋ ಮೆಸೇಜ್ ಹೋದಂಗಾಗತ್ತೆ. ಅದಂತೂ ಒಂಚೂರು ಚೆನ್ನಾಗಿರಲ್ಲ ಅಂತ ಇವತ್ತು ಚೆನ್ನಾಗಿರಲ್ಲ, ಅದೇನ್ ಚೆನ್ನಾಗಿರುತ್ತೆ ಅಂತ ಒಟ್ನಲ್ಲಿ ಚೆನ್ನಾಗಿಲ್ಲದ ವಿಷಯಗಳನ್ನೇ ಹೇಳೋಕೆ ರೆಡಿ ಆಗಿರೋ ಹಂಗ್ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಬ್ಯಾಡ್ ನ್ಯೂಸ್ ಈಸ್ ಗುಡ್ ನ್ಯೂಸ್ ಅಂದಂಗಿದೆ ನಿಮ್ ಮಾತು. ಈಗೇನು ನಾಗೇಂದ್ರ ರಿಸೈನ್ ಮಾಡ್ತಾರಾ ಇಲ್ವಾ ಅದೇನ್ ಹೇಳಿ ಅಂದಾಗ ಬಾಯಿ ಬಿಟ್ಟು ನೋಡಿ ಸರ್ಕಾರದಲ್ಲಿ ನಡೀತಾ ಇರುವಂತಹ ಶಿವನಾಗ ಸಂಘರ್ಷ. ಏನಪ್ಪ ವಿಷಯ ಅಂದ್ರೆ, ಸಚಿವ ನಾಗೇಂದ್ರ ವಿರುದ್ಧ ಸದನದ ಒಳಗೆ ಹೋರಾಟ ಮಾಡಿದ ವಿರೋಧ ಪಕ್ಷಗಳು ಈಗ ಸದನದ ಹೊರಗೆ ಹೋರಾಟ ಮಾಡಕ್ಕೆ ರೆಡಿ ಆಗ್ತಾ ಇದ್ದಾವೆ. ಇತ್ತ ವಿಧಾನಸೌಧದ 3ನೇ ಮಹಡಿಯ ಸೋರ್ಸ್ಗಳು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಸಚಿವ ಸ್ಥಾನ ಸಿಗದ ಅಸಮಾಧಾನಿತರನ್ನ ಸಮಾಧಾನ ಮಾಡೋಕೆ ಹಾಗೂ ಈ ಕಡೆ ವಿಪಕ್ಷಗಳ ಎಸೆದಿರೋ ನಾಗಬಲೆಯಿಂದ ಹೊರಗೆ ಬರೋಕೆ ಸಚಿವ ನಾಗೇಂದ್ರ ರಾಜೀನಾಮೆ ತಗೊಳ್ಳೋದು ಸರಿಯಾದ ದಾರಿ ಅಂತ ಸಿಎಂಗೆ ಅವರ ಆಪ್ತರು ಹೇಳಿದ್ದಾರಂತೆ. ಇದೇ ಕಾರಣಕ್ಕೆ ನೇರವಾಗಿ ರಾಹುಲ್ ಗಾಂಧಿ ಅವರನ್ನೇ ಭೇಟಿಯಾಗಿರೋ ಸಿಎಂ ರಾಗಾಗೆ ನಾಗೇಂದ್ರ ಕೇಸ್ ಹಾಗೂ ರಾಜ್ಯದಲ್ಲಿ ನಾಗೇಂದ್ರ ಪ್ರಕರಣದಿಂದ ಆಗ್ತಾ ಇರೋ ಡ್ಯಾಮೇಜ್ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ರಾಗಾ ಜೊತೆ ಇಷ್ಟೆಲ್ಲ ಮಾತಾಡಿ ಬಂದ ಮೇಲೆ ಸಿಎಂ ದಿಲ್ಲಿಯಲ್ಲಿ ನಿಂತು ನಾಗೇಂದ್ರ ಪಕ್ಷಕ್ಕಾಗಿ ತ್ಯಾಗ ಮಾಡೋಕೆ ರೆಡಿ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದು ಅನ್ನೋದು ದಿಲ್ಲಿಯ ಸುನ್ಹೇರಿ ಬಾಗ್ ರಸ್ತೆಯ ನಂಬರ್ 5ನೇ ನಂಬರಿನ ಮೂಲಗಳ ಮಾಹಿತಿ. ಡಾಲರ್ಸ್ ಕಾಲನಿಯ ನಾಗಹುತ್ತ ನಿವಾಸದ ಮೂಲಗಳ ಪ್ರಕಾರ ನಿನ್ನೆ ಇಡೀ ದಿನ ರಾಜೀನಾಮೆ ಕೊಡಲ್ಲ ಅಂತ ನಾಗೇಂದ್ರ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ರಂತೆ. ಇದೇ ಕಾರಣಕ್ಕೆ ಫೋನ್ ಮಾಡಿದಾಗ್ಲೂ ಕೂಡ ರಾಜೀನಾಮೆ ಮಾತಿಲ್ಲ, ಇಲ್ಲ ಬ್ರದರ್ ಅಂತ ಕೂಡ ನಾಗೇಂದ್ರ ಹೇಳಿದ್ರು. ಸೀನ್ ಕಟ್ ಮಾಡಿದ್ರೆ ಇವತ್ತು ಬೆಳಬೆಳಗ್ಗೆ ನಾಗೇಂದ್ರ ದಿಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಮೂಲಕ ಮಿನಿಸ್ಟ್ರು ಪೋಸ್ಟ್ ಉಳಿಸಿಕೊಳ್ಳೋದಕ್ಕೆ ನಾಗೇಂದ್ರ ಕಸರತ್ ನಡೆಸಿದ್ದಾರೆ ಅನ್ನೋದು ದಿಲ್ಲಿ ಮೂಲಗಳ ಮಾತು. ಡಾಲರ್ಸ್ ಕಾಲೋನಿಯ ನಾಗಹುತ್ತ ನಿವಾಸದ ಮೂಲಗಳ ಪ್ರಕಾರ ನಾಗೇಂದ್ರ ನಿನ್ನೆ ರಾಜೀನಾಮೆ ಕೊಡೋಕೆ ಹಿಂದೆಟ್ಟು ಹಾಕಿದ್ರಿಂದಲೇ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಎದುರು ಶಿಸ್ತಿನ ಪಾಠ ಮಾಡಿದ್ರಂತೆ. ಇವತ್ತು ಸಹ ಸಿಎಂ ಡಿಕೆ ಶಿವಕುಮಾರ್ ಮಾತಾಡ್ತಾ ನಾಗೇಂದ್ರ ಪಕ್ಷದ ಶಿಸ್ತಿನ ಸಿಪಾಯಿ, ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ನಾಗೇಂದ್ರ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತೆಲ್ಲ ಮಾತಾಡಿರೋದೇ ಇದೇ ಕಾರಣಕ್ಕೆ ಅನ್ನೋದು ದಿಲ್ಲಿ ಮೂಲಗಳ ಪಕ್ಕಾ ಇನ್ಫಾರ್ಮೇಶನ್. ಆದ್ರೆ ಇತ್ತ ವಿಧಾನಸೌಧದ ಕಾರಿಡಾರ್ನ ಮೂಲಗಳ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾಗೇಂದ್ರ ರಾಜೀನಾಮೆ ಕೊಡೋಕೆ ರೆಡಿ ಇದ್ದಾರೆ ಅನ್ನೋದೇ ಹೌದಾದ್ರೆ ಅದನ್ನ ತಗೊಂಡ್ರೆ ಅಲ್ಲಿಗೆ ಈ ಕತೆ ಮುಗಿಯುತ್ತೆ. ಅದನ್ನ ಮಾಡೋದು ಬಿಟ್ಟು ಸಿಎಂ ಹಿಂಗ್ಯಾಕೆ ನಿನ್ನೆ ಒಂದು ಹೇಳಿಕೆ ಇವತ್ತೊಂದು ಹೇಳಿಕೆ ಕೊಡ್ತಿದ್ಯಾಕೆ ಅಂತ ಕೇಳಿದ್ಕೆ ಸೋರ್ಸ್ಗಳೇ ಹೇಳಿದ ಉತ್ತರ ಏನಪ್ಪಾ ಅಂದ್ರೆ, ಈಗ ಸಿಎಂಗೆ ಇರುವಂತ ಸವಾಲೇ ಅದು ಅಂತ. ಅದೇನು ಅಂದ್ರೆ ನಾಗೇಂದ್ರ ಮನವೊಲಿಕೆ ಮಾಡಿ ರಾಜೀನಾಮೆ ಪಡೆಯೋದು.
ಅದಕ್ಕೆ ಈಗ ಸಿಎಂ ಮೆತ್ತನೆಯ ಮಾತಿನ ಮೂಲಕ ನಾಗೇಂದ್ರ ಮನವೊಲಿಕೆಗೆ ಮುಂದಾಗಿದ್ದಾರಂತೆ. ಈ ಮನವೊಲಿಕೆಯ ನಂತರವೂ ನಾಗೇಂದ್ರ ನಿನ್ನೆ ಹಠ ಹಿಡಿದ ಹಾಗೆ ಇವತ್ತು ಸಹ ರಾಜೀನಾಮೆ ಕೊಡಲ್ಲ ಅಂತ ಪಟ್ಟು ಹಿಡ್ಕೊಂಡ್ರೆ ಆಗ ಸಿಎಂ ರಾಜಣ್ಣ ಮಾದರಿಯನ್ನ ಅನುಸರಿಸ್ತಾರ ಅಥವಾ ಮನವೊಲಿಕೆಯನ್ನೇ ಮುಂದುವರಿಸ್ತಾರ ಅನ್ನೋ ಚರ್ಚೆ ವಿಧಾನಸೌಧದ ಕಾರಿಡಾರ್ ಅಲ್ಲೇ ಸಖತ್ ಕಾವು ಪಡೆದಿರೋದು ಒಳನೋಟಕ್ಕೆ ಕಂಡಿದೆ.